ರಜಾಕ್ ಅಲ್ಲ ಸರ್, ನೀವು ಹೇಳ್ಬೇಕಾಗಿರೋದು ಒಂದೇ ಒಂದು ವಿಷಯ. ಅಬ್ದುಲ್ ರಜಾಕ್ ಬಾಯಿಂದ ಬರ್ಬೇಕಾಗಿರೋದು ಒಂದೇ ಒಂದು ವಿಷಯ ಇಶ್ಯೂ. ಇದನ್ನ ನಾನ್ ಖಂಡಿಸ್ತೇನೆ. ಗಟ್ಟಿಯಾಗಿ ಹೇಳಿ, ಜೋರಾಗಿ ಹೇಳಿ. ಅವ್ರು ಹೇಳಿದಾರೋ ಇಲ್ಲ, ಅವ್ರು ಹೇಳಿದಾರೋ ಇಲ್ಲ, ಖಂಡಿಸ್ತೀನಿ ಅಂತ ಗಟ್ಟಿಯಾಗಿ ಹೇಳಿ, ಖಂಡಿಸ್ತೀನಿ ಅಂತ ಗಟ್ಟಿಯಾಗಿ ಹೇಳಿ. ಈ ಮಾತುಗಳು ಕಟ್ಸಿಲ್ಲ. ಪಾಕಿಸ್ತಾನದ ಓಲೈಕೆ ಮಾಡ್ತಾ ಸಿಂಪಲ್ ರಿಪಬ್ಲಿಕ್ ವ್ಯೂವರ್ಸ್ ಇವತ್ತು ನೋಡ್ಲಿ. ಅಬ್ದುಲ್ ರಜಾಕ್ ಅವರು ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆಯನ್ನು ಖಂಡಿಸ್ತಿಲ್ಲ. ಭಾರತದಲ್ಲಿ ಕೂತ್ಕೊಂಡು ಅವರು ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆಯನ್ನು ಖಂಡಿಸ್ತಿಲ್ಲ. ಎಲ್ಲ ವ್ಯೂವರ್ಸ್ ನೋಡ್ಲಿ. ಅಷ್ಟೇ ನೀವು ಹೇಳ್ಬೇಕಾಗಿಲ್ಲ. ಹೇಳಕ್ ಬಿಡಿ ಅವರೇ, ಹೇಳಿ ರಜಾಕ್ ಅವರೇ ಹೇಳಿ. ಪಾಕಿಸ್ತಾನ್ ಪರವಾಗಿ ಘೋಷಣೆ ಕೂಗಿದ್ರೆ ನಿಮ್ ಪ್ರತಿಕ್ರಿಯೆ ಏನು? ಅಕಸ್ಮಾತ್ ಯಾರಾದ್ರೂ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರೆ ಆ ನಾಯಿಗಳಿಗೆ ನನ್ನ ಆಗ್ಲಿ ನನ್ನ ಸಮುದಾಯದ ಯಾರದೇ ಆಗಿರ್ಲಿ ಬೆಂಬಲವೂ ಇರೋದಿಲ್ಲ. ಅವರು ನಮ್ಮವರೇ ಅಲ್ಲ, ತಕ್ಕವಾದ ಶಿಕ್ಷೆ ಆಗ್ಬೇಕು. ಇದಕ್ಕೆ ಒಂದು ಅಪ್ರಿಸಿಯೇಷನ್ ಮಾಡ್ತಾ ಅಲ್ಲಿಗೆ ನಟರಾಜ್ ಗೌಡ್ರಿಗೆ ಪ್ರಶ್ನೆ ಹೋಗುತ್ತೆ. ಅಲ್ಲಿಗೆ ನಟರಾಜ್ ಗೌಡ್ರಿಗೆ ಪ್ರಶ್ನೆ ಹೋಗುತ್ತೆ. ನೋಡ್ರಿ, ಅವ್ರದೇ ಸಮುದಾಯದವರು ಖಂಡಿಸಿದ್ದಾರೆ. ಪಾಕಿಸ್ತಾನ್ ಪರವಾಗಿ ಘೋಷಣೆ ಮಾಡಿದ್ರೆ ಅಂಥವ್ರು ಈ ಭೂಮಿಲಿ ಇರ್ಲಿಕ್ಕೆ ನಾಲಾಯಕು ಅಂತ ಹೇಳಿ ಅವರೇ ಒಪ್ಕೊಳ್ತಿದ್ದಾರೆ. ನಾಸಿರ್ ಅಂತ ಹೇಳಿ ಕೂಗುದ್ರು ಅಂತ ಹೇಳಿ ನಿಮ್ ಸರ್ಕಾರದ ಫ್ಯಾಕ್ಟ್ ಫೈಂಡಿಂಗ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರು ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ರು. ಕಡೆಗೆ FSL ರಿಪೋರ್ಟೇ ಬಂತು, ಅದು ಪಾಕಿಸ್ತಾನ ಅಂತಾನೆ ಕೂಗಿದ್ದು ವಿಧಾನಸೌಧದ ಆವರಣದಲ್ಲಿ. ಏನ್ ಕ್ರಮ ಕೈಗೊಂಡ್ರಿ ಸರ್? ಏನ್ ಕ್ರಮ ಆಯ್ತು? ನಟರಾಜ್ ಗೌಡ್ರು ಉತ್ತರ ಕೇಳಿ. ಯಾರೇ ಕೂಗಿದ್ರು ಕೂಡ ಅದು ದೇಶದ್ರೋಹದ ಕೆಲಸ. ಕ್ರಮ ಏನಾಯ್ತು ಸರ್? ಘಟನೆ ಆಗಿ ಪೊಲೀಸ್ನವರು ಅವ್ರ ಮೇಲೆ ಕೇಸ್ ಹಾಕಿ ಯಾವ್ಯಾವ ಸೆಕ್ಷನ್ ಬರುತ್ತೆ ಅವ್ರಲ್ಲಿ ಕೇಸ್ ಹಾಕಿ ಅವ್ರ ಒಳಗಡೆ ಹಾಕೋದು, ಅದೇ ಕ್ರಮ. ಆಯ್ತಾ? ನನಗೆ ಗೊತ್ತು, ಕೇಳಿ ಸರ್. ನಾಸಿರ್ ಅವ್ರಿಗೆ 90+ ಟೈಮ್ಸ್, ಎಷ್ಟು 90ಕ್ಕೂ ಅಧಿಕ ಬಾರಿ ಕರೆದ್ರೂ ಕೂಡ ಬರದೇ ಇದ್ದಾಗ ನಿಮ್ಮ ಸರ್ಕಾರದವರು, ನಿಮ್ಮ ಸರ್ಕಾರದ MLAಗಳು, ಮುಖ್ಯಮಂತ್ರಿಗಳು ಹೋಗಿ ವಿಚಾರಣೆಯನ್ನು ಎದುರಿಸಿ ಅಂತ ಹೇಳಿ ಹೇಳಿಲ್ಲ. ಯಾಕೆ ಹೇಳಿಲ್ಲ? ವಿಚಾರಣೆ ಕರೆದಿದ್ ನಾಸಿರ್ ಅವ್ರನ್ನ, ಅವ್ರು ಹೋಗಿರ್ಲಿಲ್ಲ ಅನ್ನೋ ಸುದ್ದಿ ಇದೆ. ನಿಮಗೆ ಗೊತ್ತಿಲ್ಲ? ನಟರಾಜ್ ಗೌಡ್ರ ಅವ್ರ ಉತ್ತರ ಕೊಡಿ. ಒಂದು ಕಾನೂನು ಪ್ರಕ್ರಿಯೆಯಲ್ಲಿರ್ತದೆ. ಅವ್ರಿಗೆ ನೋಟಿಸ್ ಕೊಟ್ಟಿರಬಹುದು ಅಥವಾ ಅವ್ರು ಕರೆದಿರಬಹುದು. ಆ ಮಾಹಿತಿ ನಾನು ತಗೊಂಡಿಲ್ಲ. ಒಂದು ನಂಬರ್ 1. ನಂಬರ್ 2, ಅವರು ಕಾನೂನಿಗೆ ಗೌರವ ಕೊಡುವಂತವ್ರು. ಯಾವುದೇ ರೀತಿಯ ತನಿಖೆಗಳಿಗೆ ಸಲಹೆ ಸಹಕಾರ ಕೊಡ್ತಾರೆ. ಯಾರು ನಾಜೀರ್ ಹುಸೇನ್ ಅವರು ನಾವು ಪರ್ಸನಲ್ ಆಗಿ ನೋಡಿದೀವಿ. ಆದ್ರೆ ಎರಡನೇದೇನಂದ್ರೆ, ಅಕಸ್ಮಾತ್ ನೋಟಿಸ್ ಕೊಡ್ಲಿಲ್ಲ ಅಂದ್ರೆ ಕೋರ್ಟ್ ಮುಖಾಂತರ ವಾರೆಂಟ್ ತಂದ್ಬಿಡ್ತಾರೆ. ಚಿಂತೆ ಬೇಡ, ಅಷ್ಟು ಪ್ರಬಲವಾಗಿ ನಮ್ ಕಾನೂನು. ಯಾರು ದುರ್ಬಲರು ಟ್ರೋಲ್ ಅಲ್ಲಿ ವಾಟ್ಸ್ಆಪ್ ಮೆಸೇಜ್ ಬರ್ತದಲ್ಲ, ಇದು ಬಿಜೆಪಿ ದಕ್ಷಿಣ ಭಾರತದಲ್ಲಿ ಇಲ್ಲ, ಕರ್ನಾಟಕದಲ್ಲಿ ಸತ್ತೋಗಿದೆ. ಅದನ್ನ ಚಿಗುರಿಸಕ್ಕೋಸ್ಕರ ಯಾರ ಮೂಲೆ ಗುಂಪು ಮಾಡಿದ್ರು ಮಾಜಿ ಸಂಸದ ಪ್ರತಾಪ್ ಸಿಂಹಣ್ಣ, ಅವನು ಎಲ್ಲಾರು ಕಿಡಿಗೇಡಿಗಳನ್ನ ತಗೊಂಡು ತುಂಬಿಸ್ಕೊಂಡು ಕೇಳಿ. ಇದನ್ನ ಯಾರು ಸೃಷ್ಟಿ ಮಾಡ್ತಾ ಇರೋದು? ಕತ್ಲೆಯಲ್ಲಿ ಯಾರೋ ಕಲ್ಲೊಡಿದ್ರು ಕಿಡಿಗೇಡಿಗಳು, ಕತ್ಲೆಯಲ್ಲಿ ಕಲ್ಲೊಡಿದ್ರು ಕಿಡಿಗೇಡಿಗಳು. ಗಣೇಶನ ಹಬ್ಬದ ಮೇಲೆ, ಮೆರವಣಿಗೆ ಮೇಲೆ ಅವ್ರು ಕತ್ಲೆಯಲ್ಲಿ ಹೊಡೆದ ಕಿಡಿಗೇಡಿಗಳು. ಅಗ್ಲಲ್ಲಿ ಹೊಡಿತಾರೆ ಕಿಡಿಗೇಡಿಗಳಿಗೆ. ಏನ್ ಹೇಳ್ತೀರಿ ಇವ್ರನ್ನ? ಯಾರು ಹೊಡಿತಿದ್ದಾರೆ? ಎಲ್ಲ ಹೊಡಿತಾರೆ. 800 ಜನ ಮೇಲೆ ಎಫ್ಐಆರ್ ಆಗಿದೆ. 800 ಜನ ಮೇಲೆ ಎಫ್ಐಆರ್ ಆಗಿದೆ. 800 ಜನ ಎಫ್ಐಆರ್ 500 ಜನ ಮೇಲೆ ಯಾರು ಮಾಡ್ತಿರಲ್ಲ? ಯಾರ ಪ್ರಚೋದನೆಯಿಂದ? ವಿಜಯೇಂದ್ರ, ಮಂಡ್ಯನ ಜಾತ್ಯತೀತ ನಾಡು. ಬಿಜೆಪಿಗೆ ಒಂದು ಪಂಚಾಯತಿ ಚುನಾವಣೆ ಗೆಲ್ಲಕ್ಕಾಗಿಲ್ಲ, ಅಲ್ಲಿ ಅಸೆಂಬ್ಲಿ ಗೆಲ್ಲಕ್ಕಾಗಿಲ್ಲ, ಪಾರ್ಲಿಮೆಂಟ್ ಗೆಲ್ಲಕ್ಕಾಗಿಲ್ಲ. ಮಂಗಳೂರು ಬಿಟ್ಬಿಟ್ಟು ಇವಾಗ ಲ್ಯಾಬೊರೇಟರಿ ಮಾಡ್ಕೊಂಡು ಮಂಡ್ಯವನ್ನ ಹಾಳು ಮಾಡಕ್ಕೆ ಪಾಪ ರೈತರು ಮಕ್ಕಳು ಹಸಿರು ಶಾಲೆ ಹಾಕೊಂಡು ದುಡಿತಾ ಇದ್ರು. ಅವ್ರಿಗೆಲ್ಲ ಕೇಸ್ ಶಾಲೆ ಹಾಕ್ಬಿಟ್ಟು ರಸ್ತೆ ಬಿಟ್ಬಿಟ್ರಲ್ರಿ. ಕುಮಾರಸ್ವಾಮಿದು ಮತ್ತೆ ಅಶೋಕ್ ಏನ್ರಿ ಆಟ ಇದು? ಜನ ಮೆಚ್ಚುವರ ಇವ್ರನ್ನ. ಬಿಜೆಪಿಯನ್ನ ನೆಲಸಮ ಮಾಡಿ ಜನ ಆಚೆ ಕಳಿಸ್ತಾರೆ. ಯಾರೋ ನಾಗಪುರದವರು, ಯಾರೋ ಬಲಪಂಥೀಯವಾದಿಗಳು, ಯಾರೋ ಉತ್ತರ ಭಾರತೀಯರು, ಅವರ ಅಜೆಂಡಾಗಳಿಗೆ ಇಲ್ಲಿ ಶೂದ್ರ ಮಕ್ಕಳನ್ನ ಮಂಗಳೂರು ಸತ್ರಲ್ಲ ಯಾರು ಕೊಲೆ ಮಾಡಿದ್ರು? ಒಂದು ನಿಮಿಷ, ನನಗಿದಕ್ಕೊಂದು ಉತ್ತರ ಇದೆ. ಯಾಕೆಂದ್ರೆ ಬಲಿ ಮಾಡೋದು ನೀವು, ಬಲಿ ಮಾಡೋದು ನೀವು. ಏನ್ ಮಾತಾಡ್ತಾ ಇದ್ದೀರಾ? ಎಲ್ಲರೂ ಹಿಂದೂಗಳು
ಇದೆಲ್ಲ ಜಾತಿ ವಿಭಜನೆ ಮಾಡ್ಬಿಟ್ಟು ಓಲೈಕೆ ರಾಜಕೀಯ ನಿಮಿಷ ನನ್ನ ಒಪ್ಕೊಂಡೆ. ಸುರ್ಬಿ ಅವರು ನಟರಾಜ್ ಗೌಡ್ರೆ ಒಂದು ವಿಶೇಷ ಕೇಳಿಸ್ಕೊಳ್ಳಿ. ನಟರಾಜ್ ಗೌಡ್ರೆ ನಮ್ಮ ವೀಕ್ಷಕರು ಕಳಿಸಿರೋ ನಿಮಿಷ ನಮ್ಮ ವೀಕ್ಷಕರು ಕಳಿಸಿರೋ ವಿನಂತಿಯ ಸಂದೇಶ ಏನಂತಂದ್ರೆ ಒಬ್ಬರಾದ್ಮೇಲೆ ಒಬ್ರು ಮಾತನಾಡ್ರಪ್ಪ. ಮಂಡ್ಯ ಮದ್ದೂರಲ್ಲೂ ಇಷ್ಟು ಗಲಾಟೆ ಆಗಿಲ್ಲ, ನಿಮ್ ಸ್ಟುಡಿಯೋದಲ್ಲಿ ಆಗೋದ್ ಬೇಡ ಅಂತ ಹೇಳಿ. ಐ ರಿಕ್ವೆಸ್ಟ್ ನಿಮ್ಮ ಸಮಯ ಬಂದಾಗ ದಯವಿಟ್ಟು ಮಾತಾಡಿ. ಸುರ್ಬಿ ಅವರೇ, ನಟರಾಜ್ ಗೌಡ್ರು ಕೇಳಿದ ಪ್ರಶ್ನೆ ಕರೆಕ್ಟ್ ಇದೆ. ನಿನ್ನೆ ಅಶೋಕ್ ಗೌಡ್ರಿಗೂ ಪ್ರಶ್ನೆ ಕೇಳಿದ್ದೆ. ನೋಡಿ, ಇದನ್ನ ಹೆಂಗ್ ವಿಶ್ಲೇಷಣೆ ಮಾಡ್ಲಾಗ್ತದೆ ಅಂದ್ರೆ, ಮದ್ದೂರು ಮಂಡ್ಯ ಭಾಗದಲ್ಲಿ ಪ್ರತಿಭಟನೆ ಅಂತ ಆಗ್ತಾ ಇದ್ರೆ ಅದು ಕಾವೇರಿ ಹೋರಾಟಕ್ಕೆ ರೈತರು ಮಾಡ್ತಿದ್ದ ಹೋರಾಟ. ಈಗ ಹಿಂದೂ ಸಂಘಟನೆಗಳು ಆಕ್ಟಿವ್ ಆಗಿರೋದಕ್ಕೆ ಕಾರಣ ಬಿಜೆಪಿ ಹಾಗೆ ಜೆಡಿಎಸ್ ನ ಮೈತ್ರಿ. ಬಿಜೆಪಿಯ ವೋಟ್ ಬ್ಯಾಂಕ್ ಅನ್ನ ಇನ್ಕ್ರೀಸ್ ಮಾಡ್ಕೊಳ್ಳೋ ಸಲುವಾಗಿ ಇವೆಲ್ಲ ಆಗ್ತಿದೆ. ಆರೋಪ ನಿಮ್ಮ ಪಕ್ಷದ ಮೇಲೆ. ಹಿಂದಿನ ವರ್ಷ ಬಾಂಗ್ಲಾದೇಶನಲ್ಲಿ ದುರ್ಗಾ ಪೆಂಡಾಲಿನ ಮೇಲೆ ಒಂದು ಕಲ್ತೂರಾಟ ನಡೀತು. ಮಾತಾಡಕ್ ಬಿಡ್ರಿ ಪ್ರಶ್ನೆಗೇನಂದ್ರೆ ಪೂಜೆ ಬಗ್ಗೆ ಇರುವಂತಹ ಕೋಪ ನಿಮಗೆ ಮೂರ್ತಿ ಪೂಜೆ ಬಗ್ಗೆ ತಡೆಯೋದಿಲ್ಲ. ನಾವು ಬಿಜೆಪಿ ಇದೆ ಬಾಂಗ್ಲಾದೇಶದಲ್ಲಿ. ಅಬ್ದುಲ್ ರಜಾಕ್ ನೀವು ಸುರ್ಬಿ ಅವ್ರು ಮಾತಾಡ್ತಿದ್ದಾರೆ. ಇವಾಗ ನೀವು ಅವ್ರ ಮಾತಾಡಿದ್ರೆ ನಿಮ್ಮ ಹೆಸರು ಮಂಡ್ಯದಲ್ಲಿ ಬೇರೆ ಯಾವ್ದು ಈ ರಾಜ್ಯದ ಬೇರೆ ಯಾವ್ದು ಭಾಗದಲ್ಲಿ ಇದೇನು ಘಟನೆಗಳು ಆಗದೇ ಇರೋದಂತದ್ದ, ಇದ್ಗಾಮಿ ಇರೋದ್ರ ಹೋರಾಟ ಆಗಿರುವಂತದ್ದು, ಬೆಳಗಾವಿನಲ್ಲಿ ಶಿವಮೊಗ್ಗದಲ್ಲಿ ಆಗದೇ ಇರುವಂತದ್ದ, ಮಂಡ್ಯದಲ್ಲಿ ಮದ್ದೂರಿನಲ್ಲಿ ಇವತ್ತು ನಮ್ಮ ವೀಕ್ಷಕರು ಕಳಿಸಿರೋ ವಿನಂತಿಯ ಸಂದೇಶ ಏನಂತಂದ್ರೆ, ಒಬ್ಬರಾದ್ಮೇಲೆ ಒಬ್ರು ಮಾತನಾಡ್ರಪ್ಪ. ಮಂಡ್ಯ ಮದ್ದೂರಲ್ಲೂ ಇಷ್ಟು ಗಲಾಟೆ ಆಗಿಲ್ಲ, ನಿಮ್ ಸ್ಟುಡಿಯೋದಲ್ಲಿ ಆಗೋದ್ ಬೇಡ ಅಂತ ಹೇಳಿ. ಐ ರಿಕ್ವೆಸ್ಟ್ ನಿಮ್ಮ ಸಮಯ ಬಂದಾಗ ದಯವಿಟ್ಟು ಮಾತಾಡಿ. ಸುರ್ಬಿ ಅವರೇ, ನಟರಾಜ್ ಗೌಡ್ರು ಕೇಳಿದ ಪ್ರಶ್ನೆ ಕರೆಕ್ಟ್ ಇದೆ. ನಿನ್ನೆ ಅಶೋಕ್ ಗೌಡ್ರಿಗೂ ಪ್ರಶ್ನೆ ಕೇಳಿದ್ದೆ. ನೋಡಿ, ಇದನ್ನ ಹೆಂಗ್ ವಿಶ್ಲೇಷಣೆ ಮಾಡ್ಲಾಗ್ತದೆ ಅಂದ್ರೆ, ಮದ್ದೂರು ಮಂಡ್ಯ ಭಾಗದಲ್ಲಿ ಪ್ರತಿಭಟನೆ ಅಂತ ಆಗ್ತಾ ಇದ್ರೆ ಅದು ಕಾವೇರಿ ಹೋರಾಟಕ್ಕೆ ರೈತರು ಮಾಡ್ತಿದ್ದ ಹೋರಾಟ. ಈಗ ಹಿಂದೂ ಸಂಘಟನೆಗಳು ಆಕ್ಟಿವ್ ಆಗಿರೋದಕ್ಕೆ ಕಾರಣ ಬಿಜೆಪಿ ಹಾಗೆ ಜೆಡಿಎಸ್ ನ ಮೈತ್ರಿ. ಬಿಜೆಪಿಯ ವೋಟ್ ಬ್ಯಾಂಕ್ ಅನ್ನ ಇನ್ಕ್ರೀಸ್ ಮಾಡ್ಕೊಳ್ಳೋ ಸಲುವಾಗಿ ಇವೆಲ್ಲ ಆಗ್ತಿದೆ. ಆರೋಪ ನಿಮ್ಮ ಪಕ್ಷದ ಮೇಲೆ. ಹಿಂದಿನ ವರ್ಷ ಬಾಂಗ್ಲಾದೇಶನಲ್ಲಿ ದುರ್ಗಾ ಪೆಂಡಾಲಿನ ಮೇಲೆ ಒಂದು ಕಲ್ತೂರಾಟ ನಡೀತು. ಮಾತಾಡಕ್ ಬಿಡ್ರಿ ಪ್ರಶ್ನೆಗೇನಂದ್ರೆ ಪೂಜೆ ಬಗ್ಗೆ ಇರುವಂತಹ ಕೋಪ ನಿಮಗೆ ಮೂರ್ತಿ ಪೂಜೆ ಬಗ್ಗೆ ತಡೆಯೋದಿಲ್ಲ. ನಾವು ಬಿಜೆಪಿ ಇದೆ ಬಾಂಗ್ಲಾದೇಶದಲ್ಲಿ. ಅಬ್ದುಲ್ ರಜಾಕ್ ನೀವು ಸುರ್ಬಿ ಅವ್ರು ಮಾತಾಡ್ತಿದ್ದಾರೆ. ಇವಾಗ ನೀವು ಅವ್ರ ಮಾತಾಡಿದ್ರೆ ನಿಮ್ಮ ಹೆಸರು ಮಂಡ್ಯದಲ್ಲಿ ಬೇರೆ ಯಾವ್ದು ಈ ರಾಜ್ಯದ ಬೇರೆ ಯಾವ್ದು ಭಾಗದಲ್ಲಿ ಇದೇನು ಘಟನೆಗಳು ಆಗದೇ ಇರೋದಂತದ್ದ, ಇದ್ಗಾಮಿ ಇರೋದ್ರ ಹೋರಾಟ ಆಗಿರುವಂತದ್ದು, ಬೆಳಗಾವಿನಲ್ಲಿ ಶಿವಮೊಗ್ಗದಲ್ಲಿ ಆಗದೇ ಇರುವಂತದ್ದ, ಮಂಡ್ಯದಲ್ಲಿ ಮದ್ದೂರಿನಲ್ಲಿ ಇವತ್ತು ಜಾಗರಣೆ